ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ರೈಲಿಗೆ ದಿವಂಗತ ಸುರೇಶ್ ಅಂಗಡಿಯವರ ಹೆಸರಿಡಲಾಗುತ್ತೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಬೆಳಗಾವಿ ಬೆಂಗಳೂರು ರೈಲಿಗೆ ಸುರೇಶ್ ಅಂಗಡಿಯವರ ಹೆಸರು ಇಡುವಂತೆ ಇಲ್ಲಿನ ಜನ ಬೇಡಿಕೆ ಇಟ್ಟಿದ್ದಾರೆ. ಶೀಘ್ರದಲ್ಲೇ ಅದನ್ನ ಜಾರಿಗೆ ತರಲಾಗುತ್ತೆ ಎಂದಿದ್ದಾರೆ. ಇದು ನಮಗೆ ಟಾಪ್ ಪ್ರಿಯಾರಿಟಿ ಆಗಿ ದಿವಂಗತ ಸುರೇಶ್ ಅಂಗಡಿಯವರ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಯೋಜನೆಯನ್ನು ನಾವು ಯಾವತ್ತೂ ಹ್ಯಾಂಡ್ ಓವರ್ ಆಗ್ತಾ ಇದ್ದೀವಿ. 3-4 ತಿಂಗಳೇನಂತೂ ಡಿಸೆಂಬರ್, ಜನವರಿ, ಫೆಬ್ರವರಿ ಅಟ್ ಎನಿ ಕಾಸ್ಟ್ ಜನವರಿ ಫೆಬ್ರವರಿ ಒಳಗಡೆ ಲ್ಯಾಂಡನ್ನೇ ಹ್ಯಾಂಡ್ ಓವರ್ ಮಾಡಿಕೊಂಡು ಮಾರ್ಚಿಂದ ನಾವು ಟೆಂಡರ್ ಪ್ರೋಸೆಸ್ ಶುರು ಮಾಡಿ ಅದಕ್ಕೆ 18 ತಿಂಗಳು 20 ತಿಂಗಳ ಒಳಗಡೆ ನಾವು ಟೈಮ್ ಕೊಡ್ತೀವಿ. ಬಟ್ 18 ಮಂತ್ಸ್ ಕಾಮ್ಕ 18 ತಿಂಗಳು 20 ತಿಂಗಳಲ್ಲಿ ಮುಗಿಸೋದಕ್ಕೂ ಕೂಡ ನಾವು ಟೈಮ್ ಬಾಂಡ್ ಮಾಡ್ತಾ ಇದ್ದೀವಿ. ಯಾವುದೇ ಯೋಜನೆಗಳಿರ್ಬಾರ್ದು, ಅದು ಕಾರ್ಯರೂಪಕ್ಕೆ ಬರಬೇಕು, ಸಾರ್ವಜನಿಕರಿಗೆ ಅದರಿಂದ ಅನುಕೂಲ ಆಗಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೊಸದಾಗಿ ಇದು ಬೆಳಗಾವಿನ ಒಂದು ಒಳಗಡೆ ಇರ್ತಕ್ಕಂಥ ಕೆಲವು ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು, ಎರಡನೇದು ರಾಮದುರ್ಗ ಇಂದ ಯಾವುದೋ ಒಂದು ರೈಲ್ವೆ ಲೈನನ್ನು ಕೂಡ ಕೇಳಿದ್ದಾರೆ. ರಾಮದುರ್ಗ ಲೋಕಾಪುರ ಅದೊಂದು, ಮತ್ತೆ ಕುರ್ಚಿಯಿಂದ ಒಂದು ಲಿಂಕ್ ಅನ್ನು ಕೇಳಿದ್ದಾರೆ. ಇವೆರಡಕ್ಕೂ ಕೂಡ ಈಗಾಗಲೇ ಒಂದು ಸರ್ವೆ ಆಗಿದೆ, ಇನ್ನೊಂದಕ್ಕೆ ಸರ್ವೆ ಆಗಬೇಕಾಗಿದೆ. ಅದು ಕೂಡ ಮಾಡೋದಕ್ಕೆ ನಾನು ಮನವಿ ಕೊಟ್ಟಿದ್ದಾರೆ. ಅದನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.